ಗುಡ್ ಈವ್ನಿಂಗ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಗಾಡಿದು ರಿವ್ಯೂ ಮಾಡೋದಿತ್ತು, ಏನೇನು ಮಾಡಿಫಿಕೇಷನ್ ಆಗೈತಿ ಏನೇನಿಲ್ಲ ಅಂತಂದ್ರೆ ಇಷ್ಟ ಐತೆ ನೋಡಿ ಮಾಡಿಫಿಕೇಷನ್. ಇನ್ನೂ ಸೀಟ್ ಕೌಲ್ ಒಂದಿಲ್ಲ, ಸೀಟ್ ಕೌಲು ಆಮೇಲೆ ಮಾಸ್ಕ್ R6 ಮಾಸ್ಕ್ ಒಂದು ಸೇಲ್ ಮಾಡಿದೆ, ನಾ ಇಷ್ಟ ಆಗಲಿಲ್ಲ ನಂಗೆ ಅದು. ಆಮೇಲೆ ಅಲ್ಲೊಂದು ಇನ್ನರ್ ಕಣಲ್ಲಿ ಒಂದು ಐತಿ, ಅದೊಂದು ಹಾಕ್ಸ್ಬೇಕು. ಇದು ಅಂಡರ್ ವೇಲಿ ಎಕ್ಸಾಸ್ಟ್ ಇದೆ. ಇಲ್ಲಿ ನನಗೆ ಅನ್ಸಿದ ಮಟ್ಟಿಗೆ ಇಲ್ಲಿ ಲೋಕಲ್ ಒಳಗೆ ಯಾರು ಮಾಡಿಸಿದ್ದಾರೆ ಟೋಟಲ್ ಮಾಡಿಫಿಕೇಷನ್ ಏನೇನು ಮಾಡಿಸೋದಂದ್ರೆ ಇದ್ರ ಗಾಡಿ ಒಳಗೆ ಒಂದು ಸೀಟ್ ಕೌಲ್ ಒಂದಿತ್ತು, ಸೀಟ್ ಕೌಲ್ ಒಂದು ತೆಗ್ದೇವೆ ಈಗ. ಆಮೇಲೆ ಇದೊಂದು ಹಿಂದೆ ಪ್ರೋಡಿಸ್ಕೊಂಡು ಹಾಕೈತಿ, ಅಂಡರ್ ವೇಲಿ ಒಂದು ಹಾಕೈತಿ. ಇದು ಹೆಡ್ಲೈಟಿಗೆ ಪೂರ ಟಿನ್ ಮಾಡಿಸೈತಿ, ಇದಕ್ಕೆ ಲಿವರ್ ಗಾರ್ಡ್ ಆಕ್ಷನಿ. ಆಮೇಲೆ ಇದೊಂದು ಬಬಲ್ ವೈಸರ್. ಆಮೇಲೆ ಲುಜಾನ್ ಬಸ್ಸಿದ್ದೆ ಫ್ರಂಟ್ ಒಳಗೆ ಅದು ಹಾಕೈತಿಗೆಲ್ಲ. ಆಮೇಲೆ ಒಂದು ಸ್ವಲ್ಪ ಲೈಟಾಗಿ ಗ್ರಾಫಿಕ್ಸ್ ಒಂದು ಮಾಡೇವಿ, ಅಷ್ಟೊಂದು ಏನು ಮಾಡಿಲ್ಲ, ಸಿಂಪಲ್ ಮಾಡಿಸೈತಿ ಇದಕ್ಕೆ. ಇಲ್ಲೇ ಲುಜಾನ್ ಬಸ್ಸಿದ್ದೆ ಇದೆಲ್ಲ ಹಾಕೈತಿ. ಟಯರ್ ಒಂದು H1 ಹಾಕ್ಸೈತಿ. ನಂಬರ್ ಪ್ಲೇಟಿಂದು ಒಂದು ಇದನ್ನು ವೆಲ್ಡಿಂಗ್ ಮಾಡಿಸಿ ಆಫ್ಟರ್ ಮಾರ್ಕೆಟ್ ಒಂದು ಹಾಕ್ಸಿದ್ದು. ಇದ್ರದ್ದು ಮಟ್ಗಾಡ್ ಒಂದು ಚೇಂಜ್ ಮಾಡ್ಬೇಕು ರೀ, RC ಹಾಕ್ಬೇಕಂತೈತಿ, ನೋಡ್ಬೇಕು ಏನಾಗಿತ್ತು. ಅದು ಆರ್ಡ್ರ್ ಹಾಕ್ಬೇಕಂತ KTM ಶೋರೂಮ್ ಹೋಗಿದ್ವಿ, ಅವ್ರ ಕಡೆ ಸ್ಟಾಕ್ ಇರಲಿಲ್ಲ, ಆರ್ಡ್ರ್ ಹಾಕ್ತಂದೇವಿ. ನೆಕ್ಸ್ಟ್ ಟೈಮ್ ಹಾಕ್ಸೋದೈತಿ. ಮತ್ತು ಇದೊಂದು ವಿಂಗ್ಲೈಟ್ ಒಂದು ಹಾಕ್ಸಿದ್ದೆ, ಅದೊಂದು ಹಾಕೈತಿ. ಟೋಟಲ್ ಲುಕ್ ಹಿಂಗೆ ಕಾಣತ್ತೆ ನೋಡ್ರಿ, ಹೆಂಗೆ ಅನ್ಸತೈತಿ. ಸ್ವಲ್ಪ ಭಾಳ ಮಾಡಿಫಿಕೇಷನ್ ಐತಿ ಮಾಡೋದಿದ್ರಾಗ. ಸ್ವಲ್ಪ ಸದ್ಯಕ್ಕೆ ಏನು ಬೇಡ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡೋದೈತಿ. ಈಗ ನಿಮ್ಗೆ ಎಕ್ಸಾಸ್ಟ್ ನೋಡಿ ತೋರಿಸ್ಬೇಕಂತೈತಿ. ಇದು ಅಂಡರ್ ವೇಲಿ ಎಕ್ಸಾಸ್ಟ್. ಸೌಂಡ್ ಮಾತ್ರ ಸಕ್ಸಿ ಬರತ್ತಿದೆ, ಒಂದ್ಸಲ ಕೇಳಿಸ್ತೀನಿ ನೋಡ್ರಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೌಂಡ್ ಇಷ್ಟ ಆದರೆ ಕಮೆಂಟ್ ಮಾಡಿರಿ. ನನಗಂತೂ ಭಾಳ ಇಷ್ಟ ಆಗೈತೆ ಸೌಂಡ್. ಆಮೇಲೆ ಇನ್ನೊಂದು ಮರ್ತಿದ್ದೆ, ಇದು DRL ಮಾಡಿದ್ದಿದೆ ಹೆಡ್ಲೈಟ್ ಒಳಗೆ. ಇದೊಂದು ನೋಡಿರಿ, ಇದೊಂದು ಮಾಡಿಸೀವಿ, ಫ್ಲಾಶರ್ ಒಂದು ಹಾಕಿರೋದು. ಆಮೇಲೆ ಹಿಂದೆ ಈ ಟೈಪ್ ಇಂಡಿಕೇಟರ್ಸ್. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ.